ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಮುರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಭಸದಿಂದ ಹರಿಯುವ ನೀರಿನಲ್ಲೇ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ. ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಪ್ರಯತ್ನ ನಡೆದಿರೋದು. ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯನ್ನ ಕಂಡಿದೆ. ಕಳೆದ 3 ದಿನಗಳಿಂದ ಇದರ ಕಾರ್ಯಾಚರಣೆ ನಡೀತಾ ಇತ್ತು. ಸದ್ಯ ಈ ಕಾರ್ಯಾಚರಣೆಗೆ ಕೊನೆಗೂ ಫಲ ಸಿಕ್ಕಂತಾಗಿದೆ. ಇದು ದೇಶದಲ್ಲೇ ಮೊದಲ ಬಾರಿಗೆ ಆಗಿರುವಂತಹ ಪ್ರಯತ್ನ ಅಂತ ಕನ್ನಯ್ಯ ನಾಯ್ಡು ಅವರು ಹೇಳಿದ್ದಾರೆ. ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಗೊಂಡಿದೆ. ನಾಳೆ ನಾಡಿದ್ದು ಉಳಿದ 4 ಎಲಿಮೆಂಟ್ಗಳ ಅಳವಡಿಕೆ ಕಾರ್ಯ ನಡೆಯಲಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ನೀಡಿದ್ದಾರೆ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ಕೊನೆಗೂ ಸಕ್ಸಸ್ ಆಗಿದೆ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಸದ್ಯ ರಭಸದಿಂದ ಹರಿಯುವ ನೀರಿನಲ್ಲೇ ಎಲಿಮೆಂಟ್ ಅಳವಡಿಕೆ ಕಾರ್ಯ ಕೊನೆಗೂ ಯಶಸ್ವಿಯಾಗಿದೆ. ದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಪ್ರಯತ್ನ ನಡೆದಿದೆ. ಮೊದಲ ಪ್ರಯತ್ನದಲ್ಲೇ ನಾವು ಯಶಸ್ವಿಯನ್ನ ಕಂಡಿದ್ದೀವಿ ಅಂತ ಕನ್ನಯ್ಯ ನಾಯ್ಡು ಅವರು ಹೇಳಿದ್ದಾರೆ. ಕಳೆದ 3 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇತ್ತು. ಸದ್ಯ ಆ ಕಾರ್ಯಾಚರಣೆಗೆ ಕೊನೆಗೂ ಫಲ ಸಿಕ್ಕಂತಾಗಿದೆ. ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇತ್ತು. ಸದ್ಯ ಮೊದಲ ಎಲಿಮೆಂಟ್ ಅನ್ನ ಜೋಡಿಸುವಂತಹ ಕಾರ್ಯ ಕೊನೆಗೂ ಸಕ್ಸಸ್ ಕಂಡಿದೆ. ನಾಳೆ ನಾಡಿದ್ದು ಉಳಿದಂತಹ 4 ಎಲಿಮೆಂಟ್ಗಳ ಅಳವಡಿಕೆ ಕಾರ್ಯ ನಡೆಯಲಿದೆ. ದೊಡ್ಡದಂತ ಕಾರ್ಯ ಮಾಡಿದ್ದು ಇದೇ ಕೊಪ್ಪಳ ಜಿಲ್ಲೆಯ ಮುನ್ರಾಬಾದಲ್ಲಿರುವಂಥ ತುಂಗಭದ್ರಾ ಜಲಾಶಯದಲ್ಲಿ. ಯಾಕಂದರೆ ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಈಗಾಗಲೇ ಹೋಗಿ 6 ದಿನಗಳಾಯಿತು. ಈಗ ಆ ಕಾರಣಕ್ಕಾಗಿ ಹಗಲು ರಾತ್ರಿಯಿಂದ ಯುದ್ಧೋಪಾದಿಯಲ್ಲಿ ಅಂದ್ರೆ ಕನ್ನಯ್ಯ ನಾಯ್ಡು ಅವರು ಕೆಲಸ ಮಾಡ್ತಾಯಿದ್ರು. ಇವತ್ತು ಅಂದರೆ 1ನೇ ಅಂದರೆ ಕ್ರಸ್ಟ್ಗೆ ಅಂದರೆ ಸ್ಟಾಪ್ ಲಾಗನ್ನು ಇಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇಷ್ಟವಾಗಿರುವಂಥ ಶಿವರ್ ತಂಗಡಿ ಸಹ ಸ್ಥಳದಲ್ಲಿ ಇದ್ದರು. MP ಆಗಿರುವಂಥ ರಾಜಶೇಖರ್ ಅವರು ಸಹ ಇಟ್ನಾಳ್ ಸಹ ಸ್ಥಳದಲ್ಲಿದ್ದರು. ಜೊತೆಗೆ ನಮ್ಮ ಜೊತೆಗೆ ಸಚಿವರಾದಂಥ ಮಾತಾಡ್ಸೋ ಬನ್ನಿ ಸರ್. ಇದು ಇವತ್ತು ಮಾಡಿರೋದು ಯಾಕಂದ್ರೆ ಸಾಕಷ್ಟು ರೈತರಿಗೆ ಆಶಾಭಾವನೆ ಇತ್ತು, ಏನೋ ಆಗುತ್ತೋ ಇಲ್ಲೋ, ನೀರು ಸಿಗುತ್ತೋ ಇಲ್ಲೋ ಅಂತ ಭಾಳಷ್ಟು ಒಂದು ಆತಂಕಕ್ಕೆ ಮನೆ ಮಾಡಿದ್ರು. ಹೇಗೆ ಕಾರ್ಯ ನಡೆಸ್ತಾರೆ ಇವತ್ತು? ಸರ್, ಇವತ್ತು ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ನಾವು ನೀರಿದ್ದತ್ನಾಗೇ ಪ್ರಯತ್ನ ಮಾಡಿ ಇಳಿಸ್ಬೇಕನ್ನೋದನ್ನು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನಾವು 3 ಎಂಜಿನಿಯರ್ಸ್ ಇರ್ಬೋದು ಮತ್ತು ನಿಜವಾಗಲೂ ಜಿಂದಾಲ್ ಹಾಗೂ ನಮ್ಮ ನಾರಾಯಣ್ ಮತ್ತು ಹಿಂದೂಸ್ತಾನ್ ಅವರು 3 ಕೆಲಸವನ್ನು ಮಾಡಿದಂಥ ವರ್ಕರ್ಸ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಮೊದಲಿಗೆ. ಯಾಕಂದರೆ ಅವರು ಸತತ ಪರಿಶ್ರಮ. ನಾನು ಬೋರ್ಡ್ನವ್ರಿಗೆ ಒಂದು 2-3 ದಿವಸ ಹಿಂದೆ ಮೇಲೆ ಇರುವಂಥ ಏನು ಇದಿದೆ ಜಾಕ್ ಕಂಟ್ರೋಲ್ ಮೇಲೆ ಇತ್ತಲ್ಲ, ಅದನ್ನೇನಾದರೂ ನಮಗೆ 2 ದಿವಸ ಹಿಂದೆ ಕೊಟ್ಟಿದ್ರೆ ನಿಶ್ಚಿತವಾಗಲೂ ಸಕ್ಸಸ್ ಆಗಿಬಿಡ್ತಿತ್ತು. ಆದರೂ ಇವತ್ತು ಎಲ್ಲರೂ ಸೇರಿ ಕನ್ನಯ್ಯ ನಾಯ್ಡು ಅವರು ಭಾಳ ಪ್ರಯತ್ನವನ್ನು ಮಾಡಿ ಇವತ್ತು ಸಕ್ಸಸ್ ಆಗಿದೆ. ನನಗೆ ವಿಶ್ವಾಸ ಇದೆ, ಕನಿಷ್ಠ ಇವತ್ತೇ ನಾನು ಅಧಿಕಾರಿಗಳ ಜೊತೆ ಮಾತಾಡೋದಕ್ಕೆ ಇವತ್ತು ನಾವು ನಾಳೆ ಬೆಳಗ್ಗೆವರೆಗೂ ಇನ್ನೂ 2 ಅಥವಾ 3 ಎಲಿಮೆಂಟ್ಸ್ ಇಳಿಸಿದ್ವಿ ಅಂದರೆ ಕನಿಷ್ಠ 72ರಿಂದ 75 TMC ನಮಗೆ ಸೇವ್ ಉಳಿತು. ನಾಳೆ ಇನ್ನೂ 3-4 ನಾವು ಇಳಿಸ್ಬೇಕಾಗಿದೆ. ಅವ್ರು 4 ಸಕ್ಸಸ್ ಆಗೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಇದೊಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಮತ್ತು ರೈತರು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್. ಯಾಕಂದರೆ ನೀರು ತೆಗೆದ ಮೇಲೆ ನೀಡೋದಕ್ಕೂ ನೀರಿದ್ದತ್ನಾಗ ಇಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಂದರೆ ರೈತರಿಗೆಲ್ಲ ಒಂದೇ ಬೆಳೆ ನೀರಿಗೆ ಸಮಸ್ಯೆ ಆಗಲ್ಲ. ಖಂಡಿತವಾಗಲೂ ದಯಮಾಡಿ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಗಾಬರಿ ಪಡೋವಂಥದ್ದು, ಆತಂಕ ಪಡೋದು ಇದೇನಿಲ್ಲ.